ನಮಸ್ಕಾರ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಒನ್ ಪೀಸ್ ಅನ್ನೋ ಒಂದು ಆ್ಯನಿಮೆನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಡೋಕ್ಕೆ ಹೊರಟಿದ್ದೇನೆ. ಇದು ಏನು ಅಂದರೆ ನ್ಯಾವಿ ಆಫೀಸರ್ಸ್ ಮತ್ತು ಸಮುದ್ರಗಳ ನಡುವಿನ ಜಗಳ ಮಾತ್ರನೇ ಈ ಸ್ಟೋರಿ. ಸೊ ಎಪಿಸೋಡ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೋಲ್ಡಿ ರಾಜರನ್ನು ಒಬ್ಬ ಸಮುದ್ರಗಳನ್ನು ತೋರಿಸ್ತಾರೆ. ಅವನು ಮಾಡಿದ ಎಲ್ಲ ತಪ್ಪುಗಳಿಗೋಸ್ಕರ ನಮ್ಮ ನ್ಯಾವಿ ಆಫೀಸರ್ಸ್ ಅವನ ನೇಣಿಗೆ ಹಾಕೋದಕ್ಕೆ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅವನ ಕೊನೆಯದಾಗಿ ಕೆಲವೊಂದು ಮಾತುಗಳು ಹೇಳ್ತಾನೆ. ಅದೇನು ಅಂದರೆ ಒನ್ ಪೀಸ್ ಅನ್ನೋ ಒಂದು ಪ್ರದೇಶ ಇದೆ, ಅಲ್ಲಿ ಬರೀ ಸಂಪತ್ತು ಮಾತ್ರವೇ ತುಂಬಿಕೊಂಡಿದೆ ಅಂತ ಹೇಳ್ತಾನೆ. ಸೊ ಇದನ್ನು ಕೇಳಿದ ಜನಗಳಿಗೆ ಒಂದು ಉತ್ಸಾಹ ಬರುತ್ತೆ. ಆ ಒನ್ ಪೀಸ್ ಅನ್ನೋದನ್ನು ಕಂಡುಹಿಡಿಯಬೇಕು, ಅಲ್ಲಿರುವ ಸಂಪತ್ತನ್ನು ತಮ್ಮದಾಗಿಸಬೇಕು ಅಂದ್ಕೊಂಡು ಅವರೆಲ್ಲರೂ ತಮ್ಮ ತಮ್ಮ ಹಡಗುಗಳನ್ನ ಹಾಕ್ಕೊಂಡು ಆ ಒನ್ ಪೀಸನ್ನು ಹುಡುಕೋದಕ್ಕೆ ಅಂತ ಗ್ರ್ಯಾಂಡ್ ಲೈನ್ ಅನ್ನೋ ಒಂದು ಸಮುದ್ರಕ್ಕೆ ಎಂಟ್ರಿ ಕೊಡ್ತಾರೆ. ಸೊ ಇದೇ ಈ ಸ್ಟೋರಿ. ಈ ಸ್ಟೋರಿಯಲ್ಲೇ ಹಲವಾರು ಪೈರೇಟ್ಗಳು ಬರ್ತಾರೆ. ಸೊ ಅದರಲ್ಲಿ ಒಬ್ಬನೇ ನಮ್ಮ ಹೀರೋ ಲೂಪಿ ಅಂತ, ಮಂಕಿ ಡಿ ಲೂಪಿ ಅಂತ. ಸೊ ನಮ್ಮ ಮಂಕಿ ಡಿ ಲೂಪಿ ಯಾವ ರೀತಿ ತನ್ನ ಟೀಮನ್ನು ಫಾರ್ಮ್ ಮಾಡ್ದ, ಅವನು ಒನ್ ಪೀಸನ್ನು ಹುಡುಕದ್ನ, ಇಲ್ಲ ಸಮುದ್ರದಲ್ಲಿ ಬೇರೆ ಯಾವ ಯಾವ ಪ್ರದೇಶಗಳಲ್ಲಿ ಅವನು ಏನೇನು ಮಾಡ್ದ ಅನ್ನೋದೇ ಈ ಸ್ಟೋರಿ. ಸೊ ಇವತ್ತಿಂದ ನಾನು ಒಂದೊಂದು ಎಪಿಸೋಡಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಸೊ ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಏನು ಅಂದರೆ, ಒಂದು ಸಮುದ್ರದಲ್ಲಿ ಒಂದು ಹಡಗು ಇರುತ್ತೆ. ಆ ಹಡಗಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಿರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟು ಒಬ್ಬ ಹುಡುಗಿ ಮಾತ್ರ ಸೈಡಲ್ಲಿ ನಿಂತ್ಕೊಂಡು ಸಮುದ್ರವನ್ನೇ ನೋಡ್ತಾ ನಿಂತಿರ್ತಾಳೆ. ಆ ಹುಡುಗಿ ಯಾರು ಅಂತ ಮತ್ತೆ ನೋಡೋಣ. ಇದೇ ಟೈಮಲ್ಲಿ ಆ ಸಮುದ್ರದಲ್ಲಿ ಒಂದು ವುಡನ್ ಬಾಕ್ಸ್ ತೇಲ್ಕೊಂಡು ಬರ್ತಿರುತ್ತೆ. ಅದನ್ನು ನೋಡಿದ ಆ ಹಡಗಿನ ಆಫೀಸರ್ಸ್ ಏನು ಮಾಡ್ತಾರೆ ಅಂದರೆ, ಅದಕ್ಕೆ ಹಗ್ಗ ಕಟ್ಟಿ ಆ ಬಾಕ್ಸನ್ನು ತಮ್ಮ ಹಡಗಿಗೆ ಹೇಳ್ಕೊಳ್ತಾರೆ. ಸೊ ಹೀಗೆ ಮುಂದೆ ಹೋಗ್ತಾ ಇದ್ದಾಗೆ ಅವ್ರ ಎದುರುಗಡೆ ಇನ್ನೊಂದು ಶಿಪ್ ಬರುತ್ತೆ. ಅದನ್ನು ನೋಡಿದ ಆ ಹಡಗಿನ ಆಫೀಸರ್ಸ್ ಭಯ ಬೀಳ್ತಾರೆ. ಯಾಕೆ ಅಂದರೆ ಅದೊಂದು ಪೈರೇಟ್ ಶಿಪ್ ಆಗಿರುತ್ತೆ. ಸೊ ಅದು ಯಾವ ಪೈರೇಟ್ ಅಂದರೆ ಆಲ್ವಿಡಾ ಪೈರೇಟ್ಸ್ ಅಂತ. ಅದರ ಲೀಡರ್ ಬಂದು ಒಬ್ಬ ಹೆಣ್ಣಾಗಿರ್ತಾಳೆ. ಸೊ ಅದೇ ಬೋಟಲ್ಲಿ ಒಬ್ಬ ಹುಡುಗ ಕೂಡ ಇರ್ತಾನೆ. ಅವನ ಹೆಸರೇ ಕೋಬಿ ಅಂತ. ಅವನು ಯಾರು, ಅವನು ಏನಾಗ್ತಾನೆ ಅಂತ ಮುಂದೆ ಹಾಗೆ ನೋಡೋಣ. ಆ ಆಲ್ವಿಡಾ ಪೈರೇಟ್ಸ್ ಏನು ಮಾಡ್ತಾರೆ ಅಂದರೆ, ಈ ಹಡಗಿನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಈ ಹಡಗಿನಲ್ಲಿರುವ ಹಣವನ್ನು ದೋಚ್ಕೊಳ್ಳೋದಕ್ಕೋಸ್ಕರ ಈ ಹಡಗಿನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ್ದು ಅಷ್ಟೇ ಅಲ್ಲದೆ ಅಲ್ಲಿರೋರ್ನೆಲ್ಲ ಬೆದರಿಸಿ, ನಿಮ್ಮ ಹಣ ಮತ್ತು ಎಲ್ಲವನ್ನು ನಮಗೆ ಕೊಡಬೇಕು, ಇಲ್ಲಾಂದರೆ ನಿಮ್ಮನ್ನು ಸಾಯಿಸಿಬಿಡ್ತೀರಿ ಅಂತ ಬೆದರಿಕೆ ಹಾಕ್ತಾರೆ. ಇದೇ ಟೈಮಲ್ಲಿ ಇಬ್ಬರು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಆ ವುಡನ್ ಬಾಕ್ಸ್ ಇರುತ್ತೆ. ಆ ವುಡನ್ ಬಾಕ್ಸಲ್ಲಿರೋದು ನನಗೆ ಅಂತ ಇಬ್ಬರು ಕಿತ್ತಾಡ್ಕೊಳ್ತಾ ಇರೋ ಟೈಮಲ್ಲಿ ಆ ವುಡನ್ ಬಾಕ್ಸಿಂದ ಒಬ್ಬ ಹುಡುಗ ಅದನ್ನು ಸೀಳ್ಕೊಂಡು ಈಚೆ ಬರ್ತಾನೆ. ಅವನೇ ನಮ್ಮ ಹೀರೋ ಮಂಕಿ ಡಿ ಲೂಪಿ ಅಂತ. ಆಗ ಅವನು ಕೋಬಿನ ಕೂಡ ಅಲ್ಲೇ ನೋಡ್ತಾನೆ. ಸೊ ನಮ್ಮ ಲೂಪಿಗೆ ಹೊಟ್ಟೆ ಹಸಿತಾ ಇರುತ್ತೆ. ನಮ್ಮ ಕೋಬಿ ಬೇಡ, ಅಲ್ಲಿ ಪೈರೇಟ್ಸ್ ಇದ್ದಾರೆ, ನೀನು ಆ ಕಡೆ ಹೋಗ್ಬಾರ್ದು ಅಂತ ಎಳೆದು ಇಳ್ಕೊಂಡ್ರು ಕೂಡ ನಮ್ಮ ಲೂಪಿ ಕೇಳೋದಿಲ್ಲ. ಅವನು ಫುಡ್ಡಿಗೋಸ್ಕರ ಅಲ್ಲಿಗೆ ಓಡ್ತಾನೆ. ಇನ್ನೊಂದು ಕಡೆ ಏನಂದರೆ, ಸೈಲೆಂಟಾಗಿ ಹಡಗಿನಲ್ಲಿ ಫಂಕ್ಷನಲ್ಲಿ ನಿಂತಿದ್ಲಲ್ವ, ಆ ಹುಡುಗಿ ಕೂಡ ತನ್ನ ವೇಷವನ್ನು ಬದಲಾಯಿಸ್ಕೊಂಡು ಹಡಗಿನಲ್ಲಿದ್ದ ಹಣವನ್ನು ದೋಚ್ಕೊಂಡು ಇನ್ನೊಂದು ಕಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಆಗ ಕೋಬಿ ತನ್ನ ಸ್ಟೋರಿನ ಹೇಳ್ತಾನೆ. ಅದೇನು ಅಂದರೆ, ಒಂದಿನ ಅವನು ಫಿಶಿಂಗ್ ಹೋದಾಗ ಈ ಆಲ್ವಿಡಾ ಪೈರೇಟ್ಸು ಅವನನ್ನು ಕಿಡ್ನಾಪ್ ಮಾಡ್ಕೊಬಂದು ತಮ್ಮ ಬೋಟಲ್ಲಿ ಕೆಲಸದವನಾಗಿ ಮಾಡ್ಕೊಂಡಿರ್ತಾರೆ ಅಂತ ಲೂಪಿಗೆ ನಮ್ಮ ಕೋಬಿ ಹೇಳ್ತಾನೆ. ಆಗ ನಮ್ಮ ಲೂಪಿ ಹೇಳ್ತಾನೆ, ನೀನೊಬ್ಬ ವೇಸ್ಟ್ ನನ್ನ ಮಗ, ನೀನು ಇಲ್ಲಿಂದ ಓಡೋಗ್ಬೋದಾಗಿತ್ತಲ್ವ, ನೀನು ಓಡೋಗ್ಲಿಲ್ಲ, ನೀನು ತುಂಬ ಡಂಬ್ ಅಂತ ಹೇಳ್ತಾನೆ. ಅದಕ್ಕೆ ಕೋಬಿ ಹೇಳ್ತಾನೆ, ಇಲ್ಲ ಆಲ್ವಿಡಾ ಬಂದು ತುಂಬ ಡೇಂಜರಸ್, ನಾನು ಇಲ್ಲಿಂದ ಓಡೋಗೋದಕ್ಕಾಗೋದಿಲ್ಲ ಅಂತ ಭಯದಿಂದ ಹೇಳ್ತಾನೆ. ಅವನು ಆ ಬೋಟಲ್ಲಿ ಕತ್ಕೊಬಂದ ಎಲ್ಲ ಹಣವನ್ನು ಈ ಬೋಟಲ್ಲಿದ್ದ ಚಿಕ್ಕ ಒಬ್ಬ ಹುಡುಗಿ ಈ ಆಲ್ವಿಡಾ ಪೈರೇಟ್ಸಿಂದ ಕದ್ಕೊಂಡು ಹೊರಟೋಗ್ತಾಳೆ. ಇನ್ನೊಂದು ಕಡೆ ನಮ್ಮ ಕೋಬಿ ಇದ್ಕೊಂಡು, ನಾನು ಇಲ್ಲಿಂದ ಓಡೋಡೋಕ್ಕಾಗೋದಿಲ್ಲ, ನನಗೆ ಎಷ್ಟೇ ಧೈರ್ಯ ಇದ್ದರೂ ಇವ್ರು ನನ್ನ ಸಾಯಿಸಾಕ್ತಾರೆ ಅಂತ ಹೇಳ್ತಾ ಇರ್ತಾನೆ. ಬಟ್ ಲೂಬಿ ಇದ್ಕೊಂಡು, ನೀನು ಏನಾಗಬೇಕು ನೋಡಿದ್ಯಾ ಅಂತ ಕೇಳಿದಾಗ, ನಾನು ಒಬ್ಬ ನ್ಯಾವಿ ಆಫೀಸರ್ ಆಗಬೇಕು ಅಂತ ಕೋಬಿ ಹೇಳ್ತಾನೆ. ಆಗಲೇ ನಮ್ಮ ಕೋಬಿ ಕೇಳ್ತಾನೆ, ನೀನೇನಾಗಬೇಕು ಅಂದ್ಕೊಂಡಿದ್ದೀಯ ಅಂತ ನಮ್ಮ ಲೂಪಿ ಇದ್ಕೊಂಡು, ನಾನೊಬ್ಬ ಪೈರೇಟ್ ಕಿಂಗ್ ಆಗಬೇಕು ಅಂದ್ಕೊಂಡಿದ್ದೀನಿ, ನನಗೆ ಟೀಮ್ ಬೇಕು, ನಿನಗೆ ಯಾರಾದರೂ ಗೊತ್ತಿದ್ದರೆ ಹೇಳು ಅಂತ ಕೇಳ್ತಾನೆ ಕೋಬಿ. ಆಗ ನಮ್ಮ ಕೋಬಿಗೆ ಭಯ ಆಗುತ್ತೆ. ಯಾಕಂದರೆ ಇವನು ಪೈರೇಟ್ಸ್ ಆಫ್ ದಿ ಕಿಂಗ್ ಆಗಬೇಕು ಅಂತಾನಲ್ವ, ಅದಕ್ಕೆ. ಯಾಕಂದರೆ ಪೈರೇಟ್ ಆಫ್ ದಿ ಕಿಂಗ್ ಆಗಬೇಕು ಅಂದರೆ ಅವನ ಹತ್ರ ಹಣ ಇರಬೇಕು, ಹೆಸರು ಇರಬೇಕು ಮತ್ತು ಶಕ್ತಿ ಕೂಡ ಇರಬೇಕು. ಇದು ಯಾವುದು ಇಲ್ದಿರ ನೀನು ಪೈರೇಟ್ ಆಫ್ ದಿ ಕಿಂಗ್ ಹೇಗೆ ಆಗ್ತೀಯ ಅಂದ್ಕೊಂಡಿದ್ದೀಯ ಅಂತ ನಮ್ಮ ಲೂಪಿನ ಕೇಳ್ತಾನೆ ಕೋಬಿ. ಆಗ ನಮ್ಮ ಲೂಪಿ ಒಂದು ಮಾತು ಹೇಳ್ತಾನೆ. ಅದೇನು ಅಂದರೆ, ನಾನು ಹೆಸರು ಹಣ ಎಲ್ಲನೂ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ, ಬಟ್ ಪೈರೇಟ್ಸ್ ಆಫ್ ದ ಕಿಂಗ್ ಆಗೇ ಆಗ್ತೀನಿ, ಯಾಕಂದರೆ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ನಮ್ಮ ಲೂಪಿ ಕೋಬಿಗೆ ಹೇಳ್ತಾನೆ. ಇದನ್ನು ಕೇಳಿದ ಕೋಬಿಗೆ ಧೈರ್ಯ ಬರುತ್ತೆ. ಆಗ ಕೋಬಿ ಒಂದು ಮಾತು ಹೇಳ್ತಾನೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ನನ್ನ ಧೈರ್ಯದ ಬಗ್ಗೆ. ನಾನು ಸಾಯೋಕ್ಕೂ ಕೂಡ ರೆಡಿಯಾಗಿದ್ದೆ, ಆದರೆ ನಾನು ಈಗ ಧೈರ್ಯ ಮಾಡ್ತಾಯಿದ್ದೀನಿ, ನಾನು ಒಂದಿನ ನ್ಯಾವಿ ಆಫೀಸರ್ ಆಗೇ ಆಗ್ತೀನಿ ಅಂತ ಕೋಬಿ ಕೂಡ ತನ್ನಲ್ಲಿ ತಾನೇ ಧೈರ್ಯ ತುಂಬಿಕೊಳ್ತಾನೆ. ಕೋಬಿ ಹೇಳ್ತಾನೆ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನಾನು ಒಂದಿನ ನ್ಯಾವಿ ಆಫೀಸರ್ ಆಗೇ ಆಗ್ತೀನಿ, ಅದಕ್ಕಾಗಿ ನಾನು ಕಷ್ಟಪಡ್ತೀನಿ ಅಂತ. ಅದೇ ಟೈಮಲ್ಲಿ ಅಲ್ಲಿಗೆ ಆಲ್ವಿಡಾ ಬರ್ತಾಳೆ. ಆಲ್ವಿಡಾ ಹೇಳ್ತಾಳೆ, ನೀನು ಪೈರೇಟ್ ಹಂಟರ್ ಝೋರೋನ ನೋಡೇ ಇಲ್ಲ, ಅವನು ತುಂಬ ಡೇಂಜರಸ್ ವ್ಯಕ್ತಿ ಅಂತ. ಆಗ ನಮ್ಮ ಲೂಪಿ ಝೋರೋ ಅಂದರೆ ಯಾರು ಅಂತ ಕೇಳ್ತಾನೆ. ಬಟ್ ಅವರು ಹೇಳೋದಿಲ್ಲ. ಆಗ ಆಲ್ವಿಡಾ ಇದ್ಕೊಂಡು ಕೋಬಿನ ಕೇಳ್ತಾನೆ, ಈ ಸಮುದ್ರಗಳಲ್ಲಿ ತುಂಬ ಸುಂದರವಾದ ವ್ಯಕ್ತಿ ಯಾರು ಅಂತ. ಅದಕ್ಕೆ ನಮ್ಮ ಲೂಪಿ ಹೇಳ್ತಾನೆ, ಅದು ನೀನು ಮಾತ್ರ ಅಲ್ಲ, ನೀನು ತುಂಬ ಅಗ್ಲಿ ಆಗಿದೀಯಾ ಅಂತ. ಆಗ ನಮ್ಮ ಆಲ್ವಿಡಾಗೆ ಕೋಪ ಬಂದು ಅಲ್ಲಿ ಫೈಟ್ ನಡೆಯುತ್ತೆ ನಮ್ಮ ಲೂಪಿ ಜೊತೆ.
ಅದೇ ಟೈಮಲ್ಲಿ ನಮ್ಮ ಕೋಬಿ ಇದ್ಕೊಂಡು ನಾನು ನೋಡಿದ್ರಲ್ಲೇ ನೀನೇ ತುಂಬ ಅಗ್ಲಿ ಆದ ವ್ಯಕ್ತಿ ಅಂತ ನಮ್ಮ ಆಲ್ವಿಡಾನ ಬೈದ್ಬಿಡ್ತಾನೆ. ಸೊ ಇದರಿಂದ ಕೋಪಗೊಂಡ ಆಲ್ವಿಡ ಅಲ್ಲಿ ಫೈಟ್ ಸ್ಟಾರ್ಟ್ ಮಾಡ್ತಾಳೆ, ಇಬ್ಬರ ಮೇಲೂ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆದರೆ ನಮ್ಮ ಲೂಪಿ ಇದ್ಕೊಂಡು ಅಲ್ಲಿರುವ ಎಲ್ಲರನ್ನೂ ಸೋಲಿಸ್ಬಿಡ್ತಾನೆ. ಯಾಕಂದರೆ ಅವನ ಬಾಡಿ ರಬ್ಬರಿಂದ ಆಗಿರುತ್ತೆ. ಅವನು ರಬ್ಬರ್ ಎಳೆದಾಗೆ ಎಳೆಯೋ ಥರ ಇರ್ತಾನೆ ಅವನ ಬಾಡಿ. ಹೇಳ್ತಾನೆ ಕೋಬಿಗೆ ಒಂದು ಚಿಕ್ಕ ಬೋಟ್ ಕೊಡಿ, ಇಲ್ಲಾಂದರೆ ನಾನು ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ. ಅವರು ಕೂಡ ಓಕೆ ಅಂತ ಒಪ್ಕೊಂಡು ಅವನಿಗೆ ಒಂದು ಸಣ್ಣ ಬೋಟನ್ನು ಕೊಡ್ತಾರೆ. ಮತ್ತು ಕೋಬಿ ಹೇಳ್ತಾನೆ ನಾನು ನಾವಿಯಲ್ಲಿ ಜಾಯ್ನ್ ಆಗ್ತೀನಿ ಅಂತ. ಸೊ ಅದೇ ಟೈಮಲ್ಲಿ ಆಲ್ವಿಡಾ ಪೈರೇಟ್ಸ್ ಮೇಲೆ ಮೆರೈನ್ ಫೋರ್ಸ್ ಬರುತ್ತೆ, ಅಂದರೆ ಸಮುದ್ರದ ಆಫೀಸರ್ ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಇದೇ ಟೈಮ್ ಎಸ್ಕೇಪ್ ಆಗೋದಕ್ಕೆ ಅಂತ ಒಂದು ಸಣ್ಣ ಬೋಟ್ ತೊಗೊಂಡು ಕೋಬಿ ಮತ್ತು ನಮ್ಮ ಲೂಪಿ ಎಸ್ಕೇಪ್ ಆಗೋದಕ್ಕೆ ಅಂತ ಸಮುದ್ರದಲ್ಲಿ ಇಳಿತಾರೆ ಒಂದು ಸಣ್ಣ ಬೋಟ್ ತೊಗೊಂಡು. ಅದೇ ಟೈಮಲ್ಲಿ ಆ ಹುಡುಗಿನ, ಅಂದರೆ ಆ ಬೋಟಲ್ಲಿದ್ದ ಹಣನೆಲ್ಲ ದೋಚ್ಕೊಂಡು ಹೋಗಿರ್ತಾರಲ್ಲ, ಆ ಹುಡುಗಿನ ನಮ್ಮ ಲೂಪಿ ನೋಡ್ತಾನೆ. ಲೂಪಿ, ನೀನು ಒನ್ ಪೀಸನ್ನು ಹುಡ್ಕೊಂಡು ಹೋಗ್ತಿದೀಯಾ, ಅದು ಪೈರೇಟ್ಸ್ಗಳ ಸ್ಮಶಾನ ಅಂತ ಕರೆಯಲ್ಪಡುವ ಗ್ರ್ಯಾಂಡ್ ಲೈನಲ್ಲಿದೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಲೂಪಿ ನಕ್ಕೊಂಡು ಇದು ತುಂಬ ಫನ್ನಾಗಿರುತ್ತೆ ಅಂತ ನಕ್ಕೊಂಡು ಹೇಳ್ತಾನೆ. ಆಗ ನಮ್ಮ ಲೂಪಿ ಇದ್ಕೊಂಡು ಕೇಳ್ತಾನೆ, ಸರಿ ಅದಿರಲಿ, ಈ ಪೈರೇಟ್ ಹಂಟರ್ ಝೋರೋ ಬಗ್ಗೆ ನಿನಗೇನಾದರೂ ಗೊತ್ತಾ ಅಂತ. ಅದಕ್ಕೆ ಕೋಬಿ ಹೇಳ್ತಾನೆ, ಅವನು ಝೋರೋನ ಬಂದು ನ್ಯಾವಿ ಬೇಸಲ್ಲಿ ಬಂಧಿಸಲಾಗಿದೆ ಅಂತ ಹೇಳ್ತಾನೆ. ಆಗ ಲೂಪಿ, ಹಂಗಾದ್ರೆ ಅವನು ತುಂಬ ವೀಕ್ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೋಬಿ ಹೇಳ್ತಾನೆ, ಇಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ ಅಂತ ಹೇಳ್ತಾನೆ. ಆದರೂ ನೀನು ಯಾಕೆ ಅವನ ಬಗ್ಗೆ ಕೇಳ್ತಾ ಇದ್ದಿ ಅಂತ ಕೇಳಿದಾಗ ನಮ್ಮ ಲೂಪಿ ಹೇಳ್ತಾನೆ, ನಾನು ಅವನನ್ನು ನಮ್ಮ ಟೀಮಲ್ಲಿ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಝೋರೋನ ತೋರಿಸ್ತಾರೆ. ಅವನು ಒಂದು ಕಂಬಕ್ಕೆ ಕಟ್ಟಾಕಿರ್ತಾರೆ. ಅಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಗಳನ್ನು ಡೈಲಿ ವೀಕ್ಷಿಸಲು ನಮ್ಮ ಕನ್ನಡ